ಹುಣಗೂರು ತಾಲೂಕು ಬಾಗಲಕೋಟೆಯಲ್ಲಿ ಅದೇ ಇಲ್ಲೋ ಅನ್ನೋ ನಾನು DC ಮೇಡಮ್ ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸ್ವತಃ ದೊಡ್ಡನಗೌಡರು ನಮಗೆಲ್ಲ ಜನಪ್ರತಿನಿಧಿ ಕರ್ಕೊಂಡು ಕಳಿಸಿ 1.5 ವರ್ಷದಿಂದ ಟ್ಯಾಂಕ್ ಸಂಬಂಧ ಟ್ಯಾಂಕ್ ಬಂದಾಗೈತೆ. ಟ್ಯಾಂಕ್ ಚಾಲು ಆದ್ರೆ 22 ಡಿವಿಷನ್ಗೆ ನೀರು ಪುರವಠೆ ಆಗುತ್ತಾ, ಹಳೆ ಊರು ಅದು ಒಂದು ಸಮಸ್ಯೆ ಹೋಗುತ್ತೆ ಅಂತಂದು 11 ಸಾರಿ ಹೋಗಿ ನಾವು ಭೇಟಿ ಬಂದಿವಿ. ಒಮ್ಮೆ 2 ಸಲ ಅವರು 4 ಸರಿ ಬಂದಾರ. ನಾವೆಲ್ಲ ಸದಸ್ಯರು ಕೂಡಿ 6 ಸರಿ ಹೋಗಿವಿ. ನಮ್ಗೆ ಏನು ಮಾಡಲಿ, ಅಲ್ಲಿ ಕಟ್ಟರ ಮಾಡಲಿ ರಿಜೆಕ್ಟರ್ ಮಾಡಲಿ, ಸರ್ಕಾರದ ಸೂಚನೆ ಪ್ರಕಾರ ಡಿ ಸಿ ಅವರು ಈ ತಾಲೂಕಿನ ನಮಗೆ ಹೆಮ್ಮೆ ಇತ್ತು. ಒಬ್ರು ಹೆಣ್ಮಗಳು ಬಂದಾಳಂದ್ರ ತಾಯಿ ಸ್ವರೂಪ ಅಂತ ಕೇಸಿ ಇವತ್ತಿನ ದಿವಸ ಸರ್ಕಾರ ನೀರಿನ ಸಂಬಂಧ ಏನು ಬೇಕಾದ ಮಾಡ್ರಿ ಅಂತಂದು ಆದೇಶ ಕೊಟ್ಟಾರ. ಇವತ್ತಿನ ದಿವಸ ಅವರು ಪೇಪರ್ ಕೊಡ್ತಾರ, ನೀರಿಂದ ಎಲ್ಲಿ ತೊಂದರೆ ಆಗ್ಬಾರ್ದು ಅಂತಂದು. ಇಲ್ಕಲ್ಲಿಗೆ ಕಾಣಂತ ಇಲ್ಲ, ಗೊತ್ತಿಲ್ಲ ಅವ್ರಿಗೆ. ನಾವು ಸ್ವತಃ ಮತ್ತೆ ಜನಪ್ರತಿನಿಧಿಗಳು ಮತ್ತು ಪಬ್ಲಿಕ್ ಮತ್ತು ಈಗ ಮಾಜಿ ಶಾಸಕರಾದ ದೊಡ್ಡನಗೌಡ ಸತೆ 4 ಸರಿ ಹೋಗಿದ್ರು, ನಾವು ಒಂದು 6 ಸರಿ ಹೋಗಿವಿ. ಜನಪ್ರತಿನಿಧಿ ಒಂದು 2 ಸರಿ ಹೋಗಿ ಎಲ್ಲ ಕೊಟ್ಟಿದ್ರು ಡಾಕ್ಯುಮೆಂಟ್ಸ್ ಅದಾವ. ದಿವಸ ಪೇಪರ್ಗೆ ಜಿಲ್ಲಾಧಿಕಾರಿಗಳು ನೀರಿನ ತೊಂದರೆ ಎಲ್ಲಿ ಆಗ್ಬಾರ್ದು ನೋಡ್ಕೊಂತ ಹೇಳ್ತಾರ. ಇಲ್ಲಿಕಲ್ಲಿಗೆ ಬಿಟ್ಟಿದ್ದಂಗೆ ಕಾಣುತ್ತ ಆದೇಶ. ಅದಕ್ಕೆ ಈ ಒಂದು ಮುಖಾಂತರ ಆ DC ಮೇಡಮ್ ಅವರಿಗೆ ಬಾಗಲಕೋಟೆ ಜಿಲ್ಲೆಯನ್ನು ಇಲ್ಕಂತ ಹುಣಗೂರು ತಾಲೂಕು ಬಾಗಲಕೋಟೆ ಜಿಲ್ಲೆ ಐತೆ ಇಲ್ಲ ಗೊತ್ತಿಲ್ಲ. ಯಾಕಂದ್ರ 1.5 ವರ್ಷ ಆಯ್ತು ಒಂದು ಕೆಲಸ ಆ ಟ್ಯಾಂಕು ಮಾಡು ಅಂತ ಹೇಳೋರು, ಕ್ಯಾನ್ಸಲ್ ಮಾಡಂತ ಹೇಳೋರು. ಯಾವ್ದಾರ ಮಾಡಲಿ ಕ್ಯಾನ್ಸಲ್ ಮಾಡಿ, ಅದಕ್ಕೆಲ್ಲ ಗಟ್ಟಿರ್ತಾರೆ ಜನರು. ಯಾಕಂದ್ರ ಇವತ್ತಿನ ದಿವಸ ಸರ್ಕಾರ ಸಹಿತ ಮೊದಲು ಮಾಡಿ ಎಷ್ಟೋ ದೂರ ಇದ್ರಪ್ಪ ಅಂದ್ರ ನೀರು ಮೊದಲು ಕೊಡ್ರಿ, ಮೂಲಭೂತ ಸೌಕರ್ಯ ಒಂದಾದಂತ ನೀವು ಊಟ ಕೊಡ್ಲಿ ಅಂತ ಚಿಂತಿಲ್ಲ, ನೀರು ಕೊಡ್ಲಮ್ಮ ಅಂತಾರ. ಮೊನ್ನೆ ಅಲಂಪುರದಲ್ಲಿದ್ದ 20 ದಿವಸ ಹಿಂದೂ ಮಂದಿದು ಯುಗಾದಿ ಹಬ್ಬ, ರಂಜಾನ್ ಹಬ್ಬ, ಅಲ್ಪಸಂಖ್ಯಾತರ ರಂಜಾನ್ ಹಬ್ಬ, ಈ ಹಬ್ಬದಲ್ಲಿ ನೀರು ಕೊಡಲಿಲ್ಲ ನಗರಸಭೆದವರು. ಅದಕ್ಕೆ ಅದು DC ಮೇಡಮ್ ಅವರಿಗೆ ಗುರ್ತೈತೋ ಇಲ್ಲ ಗೊತ್ತಿಲ್ಲ. 1 ತಿಂಗಳಿಂದ ನಮ್ಮಲ್ಲಿ ನೀರು ಸರಿಯಾಗಿ ಬರವಲ್ರು. ನಾವೊಮ್ಮೆ ಆ ಟ್ಯಾಂಕಿನ ಬಗ್ಗೆ ಸ್ಟ್ರೈಕ್ ಮಾಡ್ತೀವಿ ಅಂದಾಗ ಸ್ಟ್ರೈಕ್ ಮಾಡ್ತೀವಿ ಅಂತ 10ಕ್ಕೆ ಹೋಗಿ ಕುಂತೀವಿ, 11ವರೆಗೆ ಒಂದು ಸಮಿತಿ ರಚನೆ ಮಾಡಿ ಕಳಿಸಿ ಅಂತ ಹೇಳಿದ್ರು. ಅಂದ್ರೆ ಸ್ಟ್ರೈಕ್ ಮಾಡಿದ ಅಷ್ಟೇ ಎಷ್ಟೊತ್ತಿಗೆ ಕಾಣ್ತಾರ DC ಮೇಡಮ್ ಅವರು. ಇವತ್ತಿನ ದಿವಸ ಇಲ್ಕಲ್ಲಿನ ಪರಿಸ್ಥಿತಿ ಏನೈತಿ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಒಂದು ಯಾವ್ದಾರ ಕೆಲಸ ಮಾಡಿದ್ರ ಅವರು ಏನಾಗುತ್ತೋ ಗೊತ್ತಿಲ್ಲ. ಒಂದು ಆರ್ಡರ್ ಮಾಡಿದ್ರು, ಕ್ಯಾನ್ಸಲ್ ಮಾಡಿ, ನಮ್ಗೇನು ಆಗ್ಬೇಕಾಗಿಲ್ಲ, ಜನರಿಗೆ ತೊಂದರೆ ಆಗುತ್ತ. ಅದು ಮಾಜಿ ಶಾಸಕರಾದಂಥ ದೊಡ್ಡನಗೌಡರು ತೊಂದರೆ ಆಗಲ್ಲ, ಯಾರಿಗೂ ತೊಂದರೆ ಆಗಲ್ಲ, ಇದ್ದಂತ ಪಬ್ಲಿಕ್ ತೊಂದರೆ ಆಗುತ್ತ. ಅವರು ಏನು ಪಬ್ಲಿಕ್ ನೋಡ್ತಾರೋ ಏನು ಅಥವಾ ತಮ್ಮ ಒಂದು ರೂಲ್ ನೋಡ್ತಾರೋ ಗೊತ್ತಾಗೋದು ನಮ್ಗೆ. ಕ್ಯಾನ್ಸಲ್ ಮಾಡಕ್ ಕಾರಣನೇ ಇಲ್ಲ. ಯಾವ್ದೋ ಒಂದು ಮಾಡಿ ಬಿಟ್ರೆ ಬೇಡ. ಯಾಕಂದ್ರ ನಾವು ಫಸ್ಟ್ ಟೈಮ್ ಹೋದಾಗ ಸ್ವತಃ ದೊಡ್ಡನಗೌಡ ಹೋದಾಗ ಯಾರು ಈ ವೀಣಾ AW ಅಂತ ವಾಟ್ಸಪ್ ವೀಣಾ AW ಅಂತ ಕರೆಸಿದ್ರು. ಏನಾಗಿತ್ತಮ್ಮ ಅಂತ ಕೇಳಿದ್ರು. ಇಲ್ರಿ ಅಲ್ಲೇ 45 ಲಕ್ಷ ರೂಪಾಯಿ ಪೇಮೆಂಟ್ ಆಗೈತೆ, ನಾವು ಸ್ಲಿಪ್ ಕೊಟ್ವಿ 70 ಲಕ್ಷ ರೂಪಾಯಿ ಪೇಮೆಂಟ್ ಆಗಿದೆ ಅಂತದ್ದು. ಆದ್ರೆ ಅದು ದುಡ್ಡು ಯಾರು ತುಂಬ್ತಾರಂತ ನಾವು ಒಂದು ಅವತ್ತ ನಾವು ಬಳಸುವಂತ ಪಾಲ್ ಮಾಡಿ ಮಾಡ್ತಾರಂತಂದು 1.5 ವರ್ಷ ಆಯ್ತು. ಇವತ್ತಿಗೆ ಕೊಟ್ಟು ಆ ಟ್ಯಾಂಕ್ ಕಿತ್ತರಿ ಹೋಗಿಬೇಕು, ಇಲ್ಲಾಂದ್ರೆ ಮಾಡ್ಬೇಕಂತೂ ಈ ತಮ್ಮ ಮಾಧ್ಯಮದ ಮೂಲಕ. ಯಾಕಂದ್ರೆ ನಾವೆಲ್ಲ ಹೋಗಿ ಸ್ವತಃ ಮುಖದ ಭೇಟಿ ಹಾಕಿಸಿ ನಾವು ಮಾಧ್ಯಮದ ಮೂಲಕ ಇವತ್ತು ಕೇಳ್ತೇನೆ DC ಮೇಡಮ್ ಅವ್ರಿಗೆ ಆರ್ಡರ್ ಮಾಡಲಿ, ಇಲ್ಲ ಕಿತ್ತಕ ಆರ್ಡರ್ ಮಾಡಲಿ, ಅದು ಅವರು ಬಿಟ್ಟಿದೆ. ಯಾಕಂದ್ರೆ ಜಿಲ್ಲೆಯ ತಾಯಿ ಸ್ವರೂಪರಾದಂತ ಮತ್ತು ಹೆಣ್ಮಕ್ಳಿಗೆ ಎಷ್ಟು ತ್ರಾಸ ಐತಂತ ನೀರಿಂದು ಇವತ್ತಿನ ದಿವಸ ತಾವು ನೋಡಿಕೊಂಡು ಗೊತ್ತಾಗತ್ತ. ಅಲಂಪುರ ಪೇಟೆ ಹೆಣ್ಮಕ್ಳು ಬಂದ್ಕೇಸಿ ನಮ್ಗೆ ನಮ್ಗೆ ಏನು ಕೊಡ್ಬೇಡಿ, ನೀರು ಕೊಡಲಿಲ್ಲ ವಿಷಯ ಕೊಡಂತ ನಮ್ಮ ಮನೆ ನಗರಸಭೆ ಕೂತಿದ್ರು. ಈ ನಗರಸಭೆ ಅವ್ರ ವ್ಯಾಪ್ತಿಗೆ ಬರ್ತೋ ಇಲ್ಲ ಗೊತ್ತಿಲ್ಲ. ಮತ್ತೆ ಈ ಮೊದಲು 4ನೇ ವಾರ್ಡಿನ ಎಲ್ಲ ಒಂದು 400-500 ಜನಸಂಖ್ಯೆ ಗುಡ್ಕೇಸಿ ದೊಡ್ಡನಗೌಡ ನೇತೃತ್ವದಲ್ಲಿ ಹೋಗಿ ಅವತ್ತಿನ ದಿವಸ ಮನವಿ ಕೊಟ್ಟು ಬಂದ್ವಿ. ಇಲ್ಲ ಆಯ್ತು ನಾವು ಸರ್ಕಾರ ಕಳಿಸಿ ಅಂತ ಹೇಳೋದು. ಇವತ್ತಿನದು ಏನೂ ಇಲ್ಲ. ಅದಕ್ಕೆ ಈ ಒಂದು ಭವನ ಅವ್ರಿಗೆ ಗೊತ್ತಾಗುತ್ತೋ ಇಲ್ಲೋ, ಅಥವಾ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ತಾಲೂಕು ಐತೋ ಇಲ್ಲ ಸ್ವಲ್ಪ ತಿಳಿಸಿದ್ರು ಒಳ್ಳೇದಂತ ಇವತ್ತಿನ ದಿವಸ ನಿಮ್ಮ ಮಾಧ್ಯಮದ ಮೂಲಕ ಲಿಖಿತ ಮೂಲಕ ಕೊಟ್ವಿ, ಮೌಖಿಕವಾಗಿ ಹೇಳಿವಿ. ಶಾಸಕರು ಮಾಜಿ ಶಾಸಕರು ಅದಕ್ಕೊಂದು 10 ಸರಿ ಮಾತಾಡ್ರ, ನೋಡ್ರಿ ಮೇಡಮ್ ಅದು ಸ್ವಲ್ಪ ಮಾಡ್ರಿ ಅಂತ 10 ಸರಿ ಹೇಳ್ಯಾರ. ಒಂದು 20ರಿಂದ 25 ವಾರ್ಡ್ಗೆ ಆ ನೀರು ಪುರವಠೆ ಆಗದಂಥದ್ದು ಇವತ್ತಿನ ದಿವಸ ಕೆಲಸವನ್ನು ಬಂದ್ ಮಾಡ್ಕೊಂತಾರ.
ಅವತ್ತಿನ ದಿವಸ ಈಗ ಇವತ್ತು ಯಾವ್ದೋ ಮಾಡಿ ಯಾಕಂದ್ರೆ ಡಿ ಸಿ ಮೇಡಮ್ ನಮ್ಮ ತಾಲೂಕು ಆಡಳಿತ ದೃಷ್ಟಿಯಿಂದ ಅವರು ಬೆಕ್ಕನ್ನು ಮಾಡ್ಬೋದು. ಆದ್ರೆ ಯಾಕೆ ಮಾಡೋರು ಹಿಡ್ಕಂತೆ ಅಲ್ಲೇ ಹಾಳಾಗಿ ಬೀಳಿ ಅಂತಾರೋ ಗೊತ್ತಿಲ್ಲ, ಅಥವಾ ಸತ್ತೋರು ಅಂತ ಗೊತ್ತಿಲ್ಲ. ನನ್ಗನ್ಸ್ಬಿಟ್ಟಿಗೆ ಅವರು ಆ ರೀತಿ ತಿಳಿದಿರ್ಬೇಕು. ಯಾಕಂದ್ರೆ ಗೊತ್ತೈತೆ ಅವ್ರಿಗೂ ಉಪವಾಸ ಇದ್ರೆ 10 ದಿವಸ ಇರ್ತಾರೆ ಮನುಷ್ಯ, ಒಂದ್ ದಿವಸ ನೀರಿಲ್ಲ, 1 ತಾಸಿಲ್ಲ ಯಾರು ಇರಾಗಲ್ಲ. ಇಂಥ ಹೊತ್ತ ಅದು ಅವರು ನೀರಿನ ಒಂದು ಏನು ತಗೊಳ್ಳಲ್ಲ ಅಂದ್ರ ಇಲ್ಲಿ ಬಂದು ಸ್ವಲ್ಪ ಕೇಳಿದೆ ಎಲ್ಲ ಕಡೆ ಅಡ್ಡಾಡಿ ಅಂದ್ರ ಗುರ್ತಾಗುತ್ತೆ ಅವ್ರಿಗೆ. ಅಲ್ಲೇ ಕೂತು ಯಾರಾದ್ರೂ ಅಧಿಕಾರಿಗಳು ಹೇಳಿ ಅಥವಾ ನಮ್ಮಂತರ ಯಾರು ಹೋಗಿ ಹೇಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ. ಇಲ್ಲಿ ಸ್ವತಃ ಬಂದು ಅಡ್ಡಾಡಿದ್ರ ಅವ್ರಿಗೆ ಗೊತ್ತಾಗ್ತಂತ ತಮ್ಮ ಮಾಧ್ಯಮದ ಮೂಲಕ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಂತ ಹೇಳ್ತೀನಿ. 2 ಮಾತು ಮುಗಿಸಿ ಜೈ ಹಿಂದ್ ಜೈ ಕನ್ನಡ.